Good morning, students. I'm Dr. Jalajakshi, Associate Professor, Department of Sociology, Veershaiv College, Ballari. Now I am taking the subject Open Elective Women's Studies for 4th semester students. Now I am taking the 4th chapter Problems of Women. In that, the topic ಹಿಂಸೆಗೆ ಸೇರಿಕೊಳ್ತಕ್ಕಂತಹ ಅಂಶಗಳು ಯಾವುವು ಅಂದರೆ ವರದಕ್ಷಿಣಾ ದೌರ್ಜನ್ಯ ಹಾಗೂ ಸಾವು, ಹೆಂಡತಿಗೆ ಹೊಡೆಯುವುದು, ಲೈಂಗಿಕ ದುರ್ವ್ಯವಹಾರ, ವಿಧವೆಯರನ್ನ ಅಥವಾ ಹಿರಿಯ ಸ್ತ್ರೀಯರನ್ನ ಅಸಭ್ಯವಾಗಿ ನಡೆಸ್ಕೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನ ದುರ್ವ್ಯವಹಾರಗಳಿಗೆ ಪ್ರೇರೇಪಣೆ ಮಾಡುವುದು, ಆಗಮ್ಯ ಗಮನ ನಿಷೇಧದ ಉಲ್ಲಂಘನೆ ಮಾಡುವುದು, ಸ್ವಂತ ಪತ್ನಿಯ ಮೇಲೆ ಅತ್ಯಾಚಾರ ನಡೆಸುವುದು ಅಂದರೆ ಮ್ಯಾರಿಟಲ್ ರೇಪ್, ಸ್ತ್ರೀಯರ ಜನನಾಂಗಗಳ ಛೇದನ, ಮನೆ ಕೆಲಸದ ಹೆಣ್ಣು ಮಕ್ಕಳ ದೈಹಿಕ ಹಾಗೂ ಲೈಂಗಿಕ ಪೀಡನೆ, ಇವೆಲ್ಲವೂ ಕೂಡ ಕುಟುಂಬದೊಳಗೆಯೇ ನಡೀತಕ್ಕಂತಹ ಅಂಶಗಳು. ಅಂದರೆ ಸ್ತ್ರೀಯರ ವಿರುದ್ಧ ಅವರು ವಾಸಿಸ್ತಕ್ಕಂತಹ ಕುಟುಂಬದ ಅಥವಾ ಮನೆ ಒಳಗೇನೆ ಅವರೊಂದಿಗೆ ವಾಸಿಸುವ ಇತರ ಸದಸ್ಯರೇ ಸಾಮಾನ್ಯವಾಗಿ ಪುರುಷ ಸದಸ್ಯರು ಹಿಂಸಾಚಾರ ನಡೆಸಿ ಪೀಡಿಸೋದನ್ನು ನಾವು ಕೌಟುಂಬಿಕ ಹಿಂಸೆ ಅಂತ ಹೇಳಿ ಕರಿತೀವಿ. According to Ram Ahuja, atrocities against women are classified as dowry, atrocity and deaths, wife beating or battering, violence against widows. First one, dowry, atrocity and deaths. Dowry is a practice and problems associated with Hindu marriage in India. We find more number of dowry atrocity against women in family by father-in-law, husband and other members, etc. According to National Crime Record Bureau, atrocities are increasing and 11,603 cases were registered in 1983. But it is increasing day by day. That is 25,946 cases were registered in 1994. According to the report of 17 dowry deaths cases were registered every day. ವರದಕ್ಷಿಣ ಸಾವು, ದೌರ್ಜನ್ಯ ಹಾಗೂ ಸಾವು ನಮ್ಮ ಭಾರತೀಯ ಸಮಾಜದಲ್ಲಿ ವಿವಾಹದೊಂದಿಗೆ ತಳಕು ಹಾಕಿಕೊಂಡಿರ್ತಕ್ಕಂತಹ ಒಂದು ಪದ್ಧತಿ ವರದಕ್ಷಿಣಾ ಪದ್ಧತಿ. ಈ ವರದಕ್ಷಿಣಾ ಪದ್ಧತಿಯಿಂದಾಗಿ ಅನೇಕ ಮಧ್ಯಮ ವರ್ಗದ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ವರದಕ್ಷಿಣೆ ಆಸೆಯಿಂದಾಗಿ ಹೆಣ್ಣು ಮಕ್ಕಳಿಗೆ ಅನೇಕ ರೀತಿಯ ಹಿಂಸೆಗಳ ಕೊಡುವುದನ್ನು ಅವರ ಕುಟುಂಬದ ಸದಸ್ಯರು, ಅತ್ತೆ ಮಾವ ಅಥವಾ ನಾದಿನಿ, ಮೈದುನ ಇತ್ಯಾದಿ ಎಲ್ಲರೂ ಸೇರಿಕೊಂಡು ಆಕೆಗೆ ಕೊಡ್ತಕ್ಕಂಥ ಹಿಂಸೆಯನ್ನು ನಾವು ವರದಕ್ಷಿಣಾ ದೌರ್ಜನ್ಯ ಅಂತ ಹೇಳಿ ಕರಿತೀವಿ. ಅದು ಹೊಡೆತದಿಂದ ಹಿಡಿದು ಕೊಲ್ಲುವವರೆಗೂ ಕೂಡ ಹೋಗಬಹುದು ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳೋ ಹಾಗೆ ಅಂದರೆ 1983ರಲ್ಲಿ 11,603 ಪ್ರಕರಣಗಳು ರಿಜಿಸ್ಟರ್ ಆಗಿದ್ವು ಅಂತ ಹೇಳಿ ನಾವು ಹೇಳ್ಬೋದು. ಅದನ್ನೇ ನಾವು 1994ರಲ್ಲಿ ನೋಡಿದಾಗ 25,946 ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಇದರಿಂದ ಏನು ತೋರಿಸುತ್ತಪ್ಪ ಅಂತಂದರೆ ಪ್ರತಿ ವರ್ಷಗಳು ಈ ವರದಕ್ಷಿಣಾ ದೌರ್ಜನ್ಯ ಹಾಗೂ ಸಾವುಗಳು ಹೆಚ್ಚಿಗೆ ಸಂಭವಿಸ್ತಲೇ ಇದ್ದಾವೆ ಅನ್ನೋದು ನಮಗೆ ಕೂಡ ಗೊತ್ತಾಗುವಂತಹ ವಿಷಯ. 1994ರಲ್ಲೇ ಪ್ರತಿದಿನ 17 ವರದಕ್ಷಿಣಾ ಸಾವುಗಳ ಪ್ರಕರಣಗಳು ನೋಂದಾಯಿಸಲ್ಪಟ್ಟಿದ್ವು ಅಧಿಕೃತವಾಗಿ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್, ವೈಫ್ ಬೀಟಿಂಗ್ ಆರ್ ಬ್ಯಾಟರಿಂಗ್. Wife battering is generally common in traditional Indian society. In recent years, many studies were conducted, especially in patriarchal families, to show their authority and power and to control their wives.
Husbands will beat them, and this will defended by the elders. As per sociological observations, women will become the easy victims of beating, violence within the framework of the family. ಹೆಂಡತಿಯನ್ನ ಹೊಡೆಯುವುದು ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಮಾಜಗಳಲ್ಲಿ, ಮುಖ್ಯವಾಗಿ ಪಿತೃಪ್ರಧಾನ ಸಮಾಜಗಳಲ್ಲಿ ಹೆಂಡತಿಯನ್ನ ಹೊಡೆಯುವುದು ಸಾಮಾನ್ಯವಾಗಿದೆ. ಅದನ್ನ ಆ ಕುಟುಂಬದ ಹಿರಿಯರೇ ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾರೆ. ಇತ್ತೀಚೆಗೆ ಅನೇಕ ಅಧ್ಯಯನಗಳು ಇದರ ಹೆಂಡತಿಯನ್ನ ಹೊಡೆಯುವ ಬಗ್ಗೆ ಅನೇಕ ಅಧ್ಯಯನಗಳು ನಡೆದಿವೆ. ಅದರ ಪ್ರಕಾರ ಸಾಮಾನ್ಯವಾಗಿ ಪಿತೃಪ್ರಧಾನ ಕುಟುಂಬಗಳಲ್ಲಿ ತಮ್ಮ ಒಂದು ಹಿರಿಮೆಯನ್ನ, ತಮ್ಮ ಒಂದು ಅಧಿಕಾರವನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ಹಾಗೂ ಹೆಂಡತಿಯನ್ನ ನಿಯಂತ್ರಣದಲ್ಲಿಡುವಲು ಪತಿಯರು ಹೆಂಡತಿಯನ್ನ ಹೊಡೆಯುವುದು ಸಾಮಾನ್ಯವಾಗಿದೆ. ಅದನ್ನ ಹಿರಿಯರೇ ಸಮರ್ಥಿಸಿಕೊಳ್ತಾರೆ ಕೂಡ. ಇಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಡಿಫರೆಂಟ್ ಫಾರ್ಮ್ಸ್ ಆಫ್ ಬೀಟಿಂಗ್. ಫಾರ್ ಎಕ್ಸಾಂಪಲ್, ಹಿಟ್ಟಿಂಗ್, kicking, scolding, beating by stick, burning, pressing neck, and finally go to the extent of killing. Wife become helpless in that situation. Neither she cannot complain nor oppose, and she feels if she is sent outside the family, she will be insecure and no one will come for her security. ಹೆಂಡತಿ ಹೊಡೆತದ ವರ್ತನೆಯ ವೈರುಧ್ಯಗಳನ್ನು ನಾವು ಗಮನಿಸಿದಾಗ, ಅವಳಿಗೆ ಕೋಲಿಂದ ಹೊಡಿತಕ್ಕಂಥದ್ದು, ಅವಳನ್ನು ಸುಡ್ತಕ್ಕಂಥದ್ದು, ಜಾಡ್ಸ್ ಒದಿತಕ್ಕಂಥದ್ದು, ಕೂದಲುಗಳನ್ನು ಕೀಳ್ತಕ್ಕಂಥದ್ದು, ತಲೆಯನ್ನು ತಗೊಂಡೋಗಿ ಗೋಡೆಗೆ ಗಟ್ಟಿಸ್ತಕ್ಕಂಥದ್ದು, ಕೊನೆಗೆ ಅವಳ ಕುತ್ತಿಗೆಯನ್ನ ಹಿಚುಕಿ ಕೊಲ್ಲುವಂತಹ ಮಟ್ಟಕ್ಕೆ ಒಯ್ಯುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಪತ್ನಿಯಾದವಳು ತುಂಬ ಅಸಹಾಯಕಳಾಗ್ತಾಳೆ. ಅನೇಕ ಕನಸುಗಳನ್ನು ಹೊತ್ತು ತವರು ಮನೆಯಿಂದ ಅತ್ತೆ ಮನೆಗೆ ಬಂದಿರ್ತಾಳೆ, ಅನೇಕ ಕನಸುಗಳನ್ನು ಹೊತ್ತಿರ್ತಾಳೆ ಮತ್ತು ಮಹಿಳೆ ಅನೇಕ ಪಾತ್ರಗಳನ್ನು ತನ್ನ ಜೀವನದಲ್ಲಿ ಮಾಡ್ಕೊಂಡು ಬರ್ತಿರ್ತಾಳೆ, ಪಾತ್ರವನ್ನು ವಹಿಸ್ತಾಳೆ. ಅಕ್ಕ ಆಗಿ, ತಂಗಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಅನೇಕ ಪಾತ್ರಗಳನ್ನು ಮಾಡಿ ಜೀವನದ ಹೊಂಗನಸುಗಳನ್ನು ಎತ್ತಿ ಹಿಡಿಯುವಂಥ ಈಕೆಗೆ ಅತ್ತೆ ಮನೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಆಕೆಗೆ ಹಿಂಸೆಯನ್ನು ಮಾಡಲಾಗ್ತದೆ. ಈ ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ರೀತಿಯಲ್ಲಿ ಆಕೆಗೆ ಹಿಂಸೆ ಕೊಡುವುದನ್ನು ನಾವು ನೋಡಬಹುದು. ನೆಕ್ಸ್ಟ್, ವೈಲೆನ್ಸ್ ಅಗೇನ್ಸ್ಟ್ ವಿಡೋಸ್. Widows are neglected and disrespected in Indian social background. They could not able to participate in any of the socio-religious functions. They have their own problems according to their age. ವಿಧವೆಯರ ವಿರುದ್ಧದ ಹಿಂಸೆ ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ವಿಧವೆಯರನ್ನ ಕೀಳಾಗಿ ಕಾಣ್ತಕ್ಕಂಥದ್ದು ಅದನ್ನು ನಾವು ಕಾಣ್ತೀವಿ. ಮತ್ತು ಅವರನ್ನು ಯಾವುದೇ ಸಾಮಾಜಿಕ ಧಾರ್ಮಿಕ ಸಮಾರಂಭಗಳಿಗೆ ಅವ್ರನ್ನ ಕರೆಯಲ್ಲ. ಆದಷ್ಟು ಅವರು ಇಂಥ ಸಮಾರಂಭಗಳಲ್ಲಿ ಭಾಗವಹಿಸೋದಿಲ್ಲ, ಅದನ್ನು ಅವರು ಸಪೋರ್ಟ್ ಕೂಡ ಮಾಡಲ್ಲ ಜನರು. ಹಾಗಾಗಿ ವಿಧವೆಯರಿಗೆ ತಮ್ಮದೇ ಆದಂತಹ ಅನೇಕ ಸಮಸ್ಯೆಗಳಿರ್ತವೆ. ಸಣ್ಣ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡ್ರೆ, ಮಕ್ಕಳಿಲ್ಲದೆ ಹೋದರೆ ಆಕೆಗೆ ಅತ್ತೆ ಮಾವಂದರು ಮತ್ತೊಂದು ವಿವಾಹವನ್ನು ಮಾಡಬಹುದು. ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿಗಳು ಇರುವುದಿಲ್ಲ. ಗಂಡ ಕೆಲವೇ ವರ್ಷಗಳಲ್ಲಿ ಸತ್ತು ಮಕ್ಕಳಿದ್ರೆ ಅಂಥವರು ತಮ್ಮ ಮಕ್ಕಳನ್ನ ಸಾಕುವ ಹೊಣೆಯಲ್ಲಿ ತೊಡಗ್ತಾರೆ. ಸಾಕೋದಕ್ಕೆ ಅವ್ರ ಹತ್ರ ಹಣ ಇಲ್ದಿದ್ರೆ, ಆರ್ಥಿಕವಾಗಿ ಅವರು ಅವಲಂಬಿತರಾಗಿದ್ದರೆ ಅಂಥವ್ರ ಜೀವನ ಸ್ವಲ್ಪ ಕಷ್ಟ ಆಗತ್ತೆ. ಅನೇಕ ವರ್ಷಗಳ ಜೀವನ ಮಾಡಿ ಗಂಡ ಸತ್ತಿದ್ರೆ, ಮಕ್ಕಳು ದೊಡ್ಡವರಾಗಿದ್ದರೆ ಅಂತಹ ವಿಧವೆಯರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಇರುವುದಿಲ್ಲ. ಹಾಗಾಗಿ ಅವರವರ ವಯಸ್ಸಿಗೆ ತಕ್ಕಂತೆ ವಿಧವೆಯರು ತಮ್ಮದೇ ಆದಂತಹ ಸಮಸ್ಯೆಗಳನ್ನು ಕುಟುಂಬದಲ್ಲಿ ಹೊಂದಿರ್ತಾರೆ ಅಂತ ಹೇಳಬಹುದು. ನಡೆಯುವಂತಹ ಅನೇಕ ಲೈಂಗಿಕ ದುರ್ಬಳಕೆಗಳನ್ನು
ನಾವಿಲ್ಲಿ ಸೆಕ್ಷುವಲ್ ಅಬ್ಯೂಸ್ ಆಫ್ ವಿಮೆನ್ ಅಂತ ಹೇಳ್ಬೋದು. ಯಾವ್ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದುರ್ಬಳಕೆಗಳು ಆಗುತ್ತವೆ ಅನ್ನುವುದು. ಮೊದಲನೇದಾಗಿ ಮ್ಯಾರಿಟಲ್ ರೇಪ್, ವೈವಾಹಿಕ ಅತ್ಯಾಚಾರ. ವೈವಾಹಿಕ ಅತ್ಯಾಚಾರ ಅಂದರೆ ತುಂಬು ಗರ್ಭಿಣಿಯಾದ, ದೈಹಿಕವಾಗಿ ತೀರಾ ಬಳಲಿದ, ರೋಗಗಳಿಂದ ನರಳುತ್ತಿರುವ, ರಜಸ್ವಲೆ ಆಗಿರ್ತಕ್ಕಂಥ ಅಥವಾ ಮುಟ್ಟಾಗಿರ್ತಕ್ಕಂತಹ, ಧಾರ್ಮಿಕ ಕಟ್ಟಳೆಯ ಕಾರಣ ವ್ರತ ನಿಯಮಗಳಲ್ಲಿ ತೊಡಗಿರ್ತಕ್ಕಂತಹ ಪತ್ನಿಯನ್ನ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಹಾಗೂ ಆಕೆಯ ವಿರೋಧವನ್ನೂ ಲೆಕ್ಕಿಸದೆ ಸಂಭೋಗಕ್ಕಾಗಿ ಬಲಾತ್ಕರಿಸುವುದನ್ನು ನಾವು ವೈವಾಹಿಕ ಅತ್ಯಾಚಾರ ಅಂತ ಹೇಳಿ ಕರಿತೀವಿ. ಎಷ್ಟು ಸಾರಿ ಹೆಣ್ಮಕ್ಳು ಅನೇಕ ವ್ರತಗಳಲ್ಲಿ ತೊಡಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಗಂಡನಾದವನು, ಪತಿಯಾದವನು ಆಕೆಯನ್ನು ಬಲವಂತವಾಗಿ ಆಕೆಯ ಇಚ್ಛೆಯ ವಿರೋಧವಾಗಿ ಸಂಭೋಗ ಮಾಡಿದ್ರೆ, ಬಲಾತ್ಕರಿಸಿದ್ರೆ ಅದನ್ನ ನಾವು ವೈವಾಹಿಕ ಅತ್ಯಾಚಾರ ಎನ್ನಲಾಗುತ್ತದೆ. ಮ್ಯಾರಿಟಲ್ ರೇಪ್ is spousal rape is the act of sexual intercourse with one spouse without the spouse consent. Marital rape is often a chronic form of violence for the victim which takes place within abusive relations. The next, selling of one's own wife. ಹಣಕ್ಕಾಗಿ ಪತ್ನಿಯರನ್ನ ಮಾರಾಟ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಾನಸಿಕವಾಗಿ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂತಹ ಪತಿಯರು ತಮ್ಮ ಹೆಂಡತಿಯರನ್ನೇ ಅನೇಕ ಕಾರಣಗಳಿಗಾಗಿ, ಅವ್ರಿಗೆ ಪ್ರಮೋಷನ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ, ಹಣದ ಆಸೆಗಾಗಿ ತಮ್ಮ ಹೆಂಡತಿಯರನ್ನೇ ಮಾರಾಟ ಮಾಡ್ಕೊಳ್ತಕ್ಕಂಥ ಒಂದು ಅಂಶ ನಾವಿಲ್ಲಿ ನಮ್ಮ ಸಮಾಜಗಳಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಕಂಪಲ್ಷನ್ ಟು ಬಿಕಮ್ ದೇವದಾಸೀಸ್. ದೇವದಾಸಿಯರನ್ನಾಗಿಸಲು ಒತ್ತಾಯ. ದೇವದಾಸಿ ಅಂತಕ್ಕಂಥದ್ದು ಒಂದು ಸಮುದಾಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪದ್ಧತಿ. ನಮ್ಮ ಭಾರತೀಯ ಸಮುದಾಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಆಚರಣೆ ಅಂತ ಹೇಳಿ ಹೇಳ್ಬೋದು. ಇಂತಹ ಸಮುದಾಯಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ, ಅವ್ರಿಗೆ ಇಷ್ಟ ಇಲ್ದಿದ್ರು, ಅವ್ರಿಗೆ ಓದಬೇಕು ಅಂತ ಅನಿಸಿದ್ರು, ಮದುವೆ ಆಗಬೇಕು ಅಂತ ಅನಿಸಿದ್ರು ಕೂಡ ಅದಕ್ಕೆ ಅವಕಾಶ ಕೊಡದೇನೆ ಅವ್ರನ್ನ ಬಲವಂತವಾಗಿ ದೇವದಾಸಿಯರನ್ನಾಗಿ ಮಾಡಲಿಕ್ಕೆ ಒತ್ತಾಯವನ್ನ ಅವರ ಕುಟುಂಬದವರೇ ಮಾಡ್ತಾರೆ, ಹಾಗೂ ಹೊರಗಿನವರು ಕೂಡ ಮಾಡೋದನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ನಮ್ಮ ದೇಶದಲ್ಲಿ ಯಾವುದೇ ಪದ್ಧತಿಗಳು ಸುಧಾರಣೆ ಆಗೋದಿಲ್ಲ ಮತ್ತು ಎಂತಹ ಶಾಸನಗಳನ್ನು ಮಾಡಿದರೂ ಕೂಡ ಅವು ಊರ್ಜಿತಗೊಳ್ಳುವುದಿಲ್ಲ ಅಂತ ಹೇಳಬಹುದು. ನೆಕ್ಸ್ಟ್, ಸೆಕ್ಷುವಲ್ ಅಟ್ರಾಸಿಟಿ ಅಗೇನೆಸ್ಟ್ ಡೊಮೆಸ್ಟಿಕ್ ಸರ್ವೆಂಟ್ಸ್ ಅಂದರೆ ಮನೆಗೆಲಸದ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ. ಎಷ್ಟೋ ಬಾರಿ ಕುಟುಂಬದ ಯಜಮಾನ ತನ್ನ ಹೆಂಡತಿ ಇಲ್ಲದೆ ಇರತಕ್ಕಂಥ ಟೈಮ್ನಲ್ಲಿ ಅಥವಾ ಹೆಂಡತಿ ಇದ್ರೂ ಸಹಿತ ಆಕೆಗೆ ಗೊತ್ತಾಗದ ಹಾಗೆ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಅವರಿಗೆ ಆಸೆ ತೋರಿಸ್ಬಿಟ್ಟು ಅವರಿಗೆ ಬಲವಂತವಾಗಿ ಅವರನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಳ್ಳೋದನ್ನು ನಾವು ನೋಡ್ತೀವಿ. ನೀನೀಗ ಬರಲಿಲ್ಲ ಅಂದರೆ ನಿನ್ನ ಕೆಲಸದಿಂದ ಬಿಡಿಸ್ತೀನಿ ಅಂತ ಹೆದರಿಸ್ಬಿಟ್ಟು ಅಂತಹ ಮನೆ ಕೆಲಸದವರ ಮೇಲೆ ಲೈಂಗಿಕವಾಗಿ ಅವರನ್ನು ದುರ್ಬಳಕೆ ಮಾಡೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅವರಿಗೆ ಈ ಕೆಲಸನೇ ಜೀವನ, ಹಾಗಾಗಿ ಕೆಲಸ ಬಿಟ್ಟರೆ ಅವ್ರ ಬದುಕು ಸಾಗೋದಿಲ್ಲ. ಆ ಕಾರಣಕ್ಕಾಗಿ ಅವರು ಗೊತ್ತಾಗದೇನೆ ಅವರ ಹೆಂಡತಿಗೆ ಗೊತ್ತಾಗದೇನೆ ಯಜಮಾನನ ಜೊತೆಯಲ್ಲಿ ಅನೈತಿಕ ಸಂಬಂಧಗಳನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು, ಫೀಮೇಲ್ ಜೆನಟೈಲ್ ಮೆಟಿಲೇಷನ್ ಅಂದರೆ ಸ್ತ್ರೀಯರ ಜನನಾಂಗಗಳ ಛೇದನ ಅಥವಾ ಸ್ತ್ರೀ ಜನನಾಂಗ ಸುನ್ನಾತ್ ಅಂತ ಕರಿತೀವಿ. ಈ ಒಂದು ಪದ್ಧತಿ, ಈ ಆಚರಣೆ ಪ್ರಪಂಚದಲ್ಲಿ ಸುಮಾರು 40 ದೇಶಗಳಲ್ಲಿ ನಾವು ಕಾಣಬಹುದು. ಎಸ್ಪೆಷಲಿ ಇನ್ ಆಫ್ರಿಕಾ. ಆಫ್ರಿಕಾದ ಒಂದು ಸೂಡಾನ್ ಅನ್ನುವಂತಹ ದೇಶ, ಇಥಿಯೋಪಿಯಾ, ಸೋಮಾಲಿಯಾ ಮುಂತಾದ ದೇಶಗಳಲ್ಲಿ ಈ ಒಂದು ದುಷ್ಟ ಆಚರಣೆ, ಕೆಟ್ಟ ಆಚರಣೆಯನ್ನು ನಾವು ನೋಡ್ಬೋದು.
ಈ ಸ್ತ್ರೀಯರ ಜನನಾಂಗಗಳ ಛೇದನ ಅಂದ್ರೆ ಏನಪ್ಪಾ ಅಂದ್ರೆ, ಗಂಡಂದರು ಅಥವಾ ಪುರುಷರು ಹೆಣ್ಣಿನ ಲೈಂಗಿಕ ಸಂವೇದನೆಯನ್ನ ಕತ್ತರಿಸುವಂತಹ ಒಂದು ಪದ್ಧತಿ. ಹೆಣ್ಣಿನ ಲೈಂಗಿಕ ಸಂವೇದನೆಯನ್ನ ಕುಂಠಿತಗೊಳಿಸುವುದಕ್ಕಾಗಿ ಪುರುಷರು ಮಾಡ್ತಕ್ಕಂಥ ಹೆಣ್ಣಿನ ಒಂದು ಜನನಾಂಗಗಳ ಒಂದು ಛೇದನವನ್ನ ಮಾಡಲಾಗ್ತದೆ. ಇದು ಸುಮಾರು ಪ್ರಪಂಚದಲ್ಲಿ 100 ದಶಲಕ್ಷ ಮಹಿಳೆಯರು ಈ ಒಂದು ಪದ್ಧತಿಗೆ ಬಲಿಪಶುಗಳಾಗಿದ್ದಾರೆ ಅಂತ ಹೇಳಬಹುದು. ಅದರ್ ಟೈಪ್ಸ್ ಆಫ್ ವೈಲೆನ್ಸ್, ಇತರ ಬಗೆಯ ಹಿಂಸೆ. Other types of violence like female infanticide, feticide, negligence of women's health, not to give education, nutritious food, more work, give less freedom, etc. And also they get experienced in their family like child marriage, gender-based socialization, polygamy, widowhood, divorce, desertion, etc. As per the study, there are 80% of violences will be taken place within the family. ಇತರ ಬಗೆಯ ಹಿಂಸೆಗಳಲ್ಲಿ ನಾವು ಶಿಶು ಹತ್ಯೆ, ಹೆಣ್ಣು ಶಿಶು ಹತ್ಯೆ, ಹೆಣ್ಣು ಮಕ್ಕಳ ಆರೋಗ್ಯದ ಒಂದು ನಿರ್ಲಕ್ಷ್ಯ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡದೇ ಇರತಕ್ಕಂಥದ್ದು, ಪೌಷ್ಟಿಕ ಆಹಾರವನ್ನು ನೀಡದೇ ಇರತಕ್ಕಂಥದ್ದು, ಹೆಚ್ಚಿನ ಕೆಲಸಗಳನ್ನು ಅವರಿಗೆ ನೀಡತಕ್ಕಂಥದ್ದು, ಕಡಿಮೆ ಸ್ವಾತಂತ್ರ್ಯವನ್ನು ನೀಡುವುದು, ಇದೆಲ್ಲದರ ಜೊತೆಯಲ್ಲಿ ಅವರಿಗೆ ಕುಟುಂಬಗಳಲ್ಲಿ ಅನುಭವ ಆಗುವಂತಹ ಬಾಲ್ಯ ವಿವಾಹ ಮತ್ತು ಲಿಂಗ ಆಧಾರಿತ ಸಾಮಾಜೀಕರಣ, ವೈಧವ್ಯ, ವಿವಾಹ ವಿಚ್ಛೇದನ ಇತ್ಯಾದಿಗಳು. ಒಂದು ಅಧ್ಯಯನದ ಪ್ರಕಾರ 80% ಹಿಂಸೆಗಳು ಕುಟುಂಬದ ಒಳಗಡೆಯೇ ನಡೆಯುತ್ತವೆ ಎಂದು ತಿಳಿದುಪಟ್ಟಿದೆ. ನೆಕ್ಸ್ಟ್ ಈಸ್ ಸೋಷಿಯಲ್ ವೈಲೆನ್ಸ್. Social violence includes rape, kidnapping, and killing. Along with these forms, the other forms like encourage for abortion, family planning, female genital mutilation, eve teasing, kidnapping of girls below the age of 18, and forced them to marry, pour acid on their faces, make widows as prostitute, used as beggars by operating their organs, etc. ಸಾಮಾಜಿಕ ಹಿಂಸೆಯಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುದಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಕ್ಕಂಥದ್ದು, ಕೊಲ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಅವರಿಗೆ ಬಲವಂತವಾಗಿ ಅವರಿಗೆ ಬೇಡದೇ ಇದ್ರೂ ಕೂಡ ಅಬಾರ್ಷನ್ ಮಾಡಿಸ್ತಕ್ಕಂಥದ್ದು, ಅವ್ರಿಗೆ ಇಷ್ಟ ಇಲ್ದಿದ್ರು ಕುಟುಂಬ ಯೋಜನೆಗೆ ಒಳಗಾಗ್ತಕ್ಕಂಥದ್ದು, ಅವರ ಅಂಗಾಂಗಗಳನ್ನು ಕತ್ತರಿಸ್ತಕ್ಕಂಥದ್ದು, ಅವರನ್ನು ಛೇಡಿಸ್ತಕ್ಕಂಥದ್ದು, ಮತ್ತು 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿ ಅವರನ್ನು ವೇಷವಾಟಿಕೆಗಳಿಗೆ ಮಾರಾಟ ಮಾಡ್ತಕ್ಕಂಥದ್ದು ಹಣಕ್ಕಾಗಿ, ಮತ್ತು ಹೆಣ್ಣು ಮಕ್ಕಳ ಮೇಲೆ ಅವ್ರಿಗೆ ಆ್ಯಸಿಡನ್ನು ಹಾಕ್ತಕ್ಕಂಥದ್ದು, ಅವ್ರ ಮುಖದ ಮೇಲೆ ಆ್ಯಸಿಡನ್ನು ಎರಚತಕ್ಕಂಥದ್ದು, ಅವ್ರ ಮಾತನ್ನು ಕೇಳಲಿಲ್ಲ ಅಂತಂದರೆ, ಅವ್ರದ್ದೇ ಆದಂತಹ ಆಸ್ತಿ ಇದ್ರೂ ಕೂಡ ಅವರಿಗೆ ಕೊಡದೇ ಇರತಕ್ಕಂಥದ್ದು, ವಿಧವೆಯರನ್ನು ಸಣ್ಣ ವಯಸ್ಸಿನವರಾಗಿದ್ದರೆ ಬಲವಂತವಾಗಿ ಅವರನ್ನು ವೇಶ್ಯರನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತು ಎಷ್ಟೋ ಜನ ಹೆಣ್ಮಕ್ಳನ್ನ ಅವರ ಅಂಗಾಂಗಗಳನ್ನು ಕಟ್ ಮಾಡಿ ಅವರನ್ನು ಭಿಕ್ಷಾಟನೆಗೆ ಕಳಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಾಮಾಜಿಕ ಹಿಂಸೆಯಲ್ಲಿ ಬರ್ತಕ್ಕಂತಹ ಅಂಶಗಳು ಅಂತ ಹೇಳ್ಬೋದು. Harassment of women at workplace. The first is economic exploitation. What is harassment of women at workplace? The women are working
where they are working, they are exploited, they are sexually harassed by their colleagues, their employers, etc. So there is a saying, man for the field and women for the kitchen. But this came to an end. Now a big number of women are going to enter into employment field, and employed women constitute 45% in India. So now they are working as doctors, engineers, professors, VCs, vice chancellors, IAS, IPS officers, IFS officers, computer operators. So in different they are involving in different employment. So but they are exploiting by their employers. ಉದ್ಯೋಗ ತಾಣಗಳಲ್ಲಿ ಸ್ತ್ರೀಯರಿಗೆ ನೀಡತಕ್ಕಂತಹ ಕಿರುಕುಳ ಅಥವಾ ಉಪಟಳ ಅಂತ ಹೇಳಿ ಕರಿತೀವಿ. ಮೊದಲು ಒಂದು ಮಾತನ್ನು ಹೇಳ್ತಾ ಇದ್ರು, ಗಂಡಸು ಹೊಲಕ್ಕೆ ಹೆಂಗಸು ಅಡುಗೆ ಮನೆಗೆ ಅಂತ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿ ಹೇಳ್ತಾ ಇದ್ರು. ಗಂಡ್ಮಕ್ಳೆಲ್ಲ ಹೊರಗಡೆ ಉದ್ಯೋಗ ಮಾಡೋದು, ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಬದಲಾವಣೆ ಆಗಿದೆ. ಹೆಣ್ಮಕ್ಳು ಇವತ್ತು ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸ್ ಆಗಿ, IAS, IPS, IFS ಆಫೀಸರ್ಸ್ ಆಗಿ, ವೈಸ್ ಚಾನ್ಸಲರ್ಸ್ಗಳಾಗಿ, ರಿಜಿಸ್ಟ್ರಾರ್ಸ್ಗಳಾಗಿ, ಹಾಗೆಯೇ ಕಂಪ್ಯೂಟರ್ ಆಪರೇಟರ್ ಆಗಿ, ಪ್ರೊಫೆಸರ್ಸ್ ಆಗಿ, ಇವತ್ತಿಗೂ ಮಿಲಿಟರಿಯಲ್ಲಿ ಕೂಡ ಅವರಿಗೆ ಅವಕಾಶ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಇವತ್ತಿಗೆ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಅವರ ಪರ್ಸೆಂಟೇಜು ನಮ್ಮ ಭಾರತದಲ್ಲಿ 45% ಇದೆ ವರ್ಕ್ ಮಾಡೋವಂಥವ್ರದ್ದು. ಆದರೆ ಅಫಿಷಿಯಲ್ ಪೋಸ್ಟ್ಗಳಲ್ಲಿ ಬರೀ 1% ಇರೋದನ್ನು ನಾವು ಕಾಣಬಹುದು. ಆದರೆ ಹೊರಗಡೆ ಬಂದ ಮೇಲೆ ಮಹಿಳೆಯರು ಉದ್ಯೋಗಗಳನ್ನು ಮಾಡುವಾಗ, ಸೊ ಉದ್ಯೋಗ ನೀಡ್ತಕ್ಕಂಥ ಉದ್ಯೋಗಪತಿಗಳೇನಿರ್ತಾರೆ ಅವರಿಂದ ಅವರು ಲೈಂಗಿಕ ಕಿರುಕುಳಕ್ಕೆ, ಉಪಟಳಕ್ಕೆ ಒಳಗಾಗ್ತಾರೆ ಅಂತೇಳಿ ಹೇಳ್ಬೋದು. ಅವರ ಕೊಲೀಗ್ಸಿಂದ ಇರಬಹುದು, ಅಥವಾ ಅವರ ಉದ್ಯೋಗ ನೀಡಿದಂತಹ ಬಾಸ್ಗಳಿಂದ ಇರಬಹುದು. ಅವ್ರು ಎಷ್ಟೇ ಕೆಲಸ ಮಾಡಿದರೂ ಅವರಿಗೆ ಫಲ ಮಾತ್ರ ಕಡಿಮೆ ಸಿಗ್ತಾ ಇರೋದನ್ನು ನಾವು ನೋಡಬಹುದು. ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಭಾರತೀಯ ನಮ್ಮ ರಾಷ್ಟ್ರೀಯ ಮಟ್ಟದ ಆರ್ಥಿಕ ಬೆಳವಣಿಗೆಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಎಷ್ಟೇ ಹಿರಿದಾದರೂ ಕೂಡ ಅವ್ರಿಗೆ ಸಿಗಬಹುದಾದಂಥ ಫಲಗಳು ಇವತ್ತಿಗೂ ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್, ಸ್ತ್ರೀಯರ ಆರ್ಥಿಕ ಶೋಷಣೆ ಅಂತ ಹೇಳಿ ಕರಿತೀವಿ. ಹೆಣ್ಮಕ್ಳಿಗೆ ಹೆಚ್ಚಿಗೆ ಕೆಲಸ ಕೊಡ್ತಕ್ಕಂಥದ್ದು, ಕಡಿಮೆ ಸಂಬಳ ಕೊಡ್ತಕ್ಕಂಥದ್ದು, ಇದನ್ನು ನಾವು ಸಾಮಾನ್ಯವಾಗಿ ಅಸಂಘಟಿತ ವಲಯಗಳಲ್ಲಿ ಕಾಣ್ತೀವಿ, ಅನ್ಆರ್ಗನೈಸ್ಡ್ ಸೆಕ್ಟರ್. ನಮ್ಮ ಸರ್ಕಾರ ಒಂದು ಶಾಸನವನ್ನ ಮಾಡ್ತು, ಈಕ್ವಲ್ ರೆಮ್ಯುನರೇಷನ್ ಆಕ್ಟ್, ಸಮಾನ ವೇತನ ಕಾಯ್ದೆ ಅಂತ ಹೇಳಿ 1976ರಲ್ಲಿ ತಂತು. ಆದರೂ ಕೂಡ ಸಮಾನ ವೇತನ ಕಾಯ್ದೆ ಇವತ್ತೇನು ಕೆಲಸ ಮಾಡ್ತಾ ಇಲ್ಲ. ಅಸಂಘಟಿತ ವಲಯಗಳಲ್ಲಿ ಇವತ್ತಿಗೂ ಕೂಡ ಹೆಣ್ಮಕ್ಳಿಗೆ ಕಡಿಮೆ ಮಜೂರಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ವಾರ್ನಿಂಗ್ ದೆಮ್ ಟು ರಿಮೂವ್ ಫ್ರಮ್ ದೇರ್ ವರ್ಕ್. ವಾರ್ನಿಂಗ್ ದೆಮ್ ಟು ರಿಮೂವ್ ಫ್ರಮ್ ದ ವರ್ಕ್, ಕೆಲಸದಿಂದ ತೆಗೆದು ಹಾಕುವಂತಹ ಬೆದರಿಕೆ. ಸೊ ಅವ್ರು ಹೇಳ್ದಂಗೆ ಕೇಳ್ದಿದ್ರೆ, ಪುರುಷರು ಹೇಳ್ದಂಗೆ ಕೇಳದೆ ಹೋದರೆ, ಅವ್ರ ಕೊಲೀಗ್ಸ್ ಇರ್ಬೋದು ಅಥವಾ ಉದ್ಯೋಗ ನೀಡಿದಂತಹ ಬಾಸ್ಗಳಿರ್ಬೋದು, ಅವ್ರು ಹೇಳ್ದಂಗೆ ಕೇಳದೆ ಹೋದರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಎಷ್ಟೋ ಜನ ಮಹಿಳೆಯರು ಕುಟುಂಬಗಳಲ್ಲಿ ಕೆಲವೊಮ್ಮೆ ಗಂಡ ಬಿಟ್ಟು ಹೋಗಿರ್ತಾನೆ, ಡೈವರ್ಸ್ ಕೊಟ್ಟಿರ್ತಾನೆ, ಮತ್ತೆ ಅಂಥ ಸಂದರ್ಭದಲ್ಲಿ ಮಕ್ಕಳನ್ನ ಸಾಕುವಂಥ ಹೊಣೆ ಅವ್ರ ಮೇಲೆ ಇರುತ್ತೆ, ಕುಟುಂಬವನ್ನ ಸಾಕುವಂಥ ಹೊಣೆ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಉದ್ಯೋಗವನ್ನ ಮಾಡ್ತಿರ್ತಾರೆ. ಇದನ್ನೇ ಬಳಸ್ಕೊಂಡು ಪುರುಷರು ಅವರನ್ನ ಒಂದು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ, ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಾವು ಹೇಳಬಹುದು. ಮೋರ್ ವರ್ಕ್ ಟು ವಿಮೆನ್, ಹೆಣ್ಮಕ್ಳಿಗೆ ಹೆಚ್ಚು ಕೆಲಸ ಕೊಡ್ತಾರೆ, ಹೆಚ್ಚು ಜವಾಬ್ದಾರಿಯನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರು ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಹೆಚ್ಚೆಚ್ಚು ಕೆಲಸಗಳನ್ನ ಕೊಡೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಡಿಸ್ಕ್ರಿಮಿನೇಷನ್ ಇನ್ ಗಿವಿಂಗ್ ಚಾನ್ಸ್, ಅವಕಾಶ ನೀಡಿಕೆಯಲ್ಲಿ ತಾರತಮ್ಯ. ಎಷ್ಟೋ ಬಾರಿ ಒಂದು ಖಾಸಗಿ ಕಂಪನಿಗಳಲ್ಲಿ
ಅವರಿಗೆ ಬರಬೇಕಾದಂತಹ ಒಂದು ಪದೋನ್ನತಿ ಅಂದರೆ ಪ್ರಮೋಷನ್ ಆಕೆಗೆ ಸಿಗದೇ ಇರಬಹುದು. ಪ್ರಮೋಷನ್ ಬೇಕು ಅಂತಂದ್ರೆ ಆಕೆನ ಬೇರೆ ರೀತಿಯಲ್ಲಿ ಲೈಂಗಿಕ ದುರ್ಬಳಕೆ ಕೂಡ ಮಾಡ್ಕೊಳ್ತಾರೆ. ನಿನಗೆ ಪ್ರಮೋಷನ್ ಬೇಕಂದ್ರೆ ನಾನು ಹೇಳ್ದಂಗೆ ಕೇಳು. ಸೊ ಹಾಗಾಗಿ ಎಷ್ಟೋ ಸರಿ ಅವರಿಗೆ ಸಿಗ್ಬೇಕಾದಂತಹ ಒಂದು ಪ್ರಮೋಷನ್ಗಳು ಸಿಗೋದೇ ಇಲ್ಲ ಅಂತೇಳಿ. ಎಷ್ಟೋ ಜನ ಉದ್ಯೋಗಪತಿಗಳ ದೃಷ್ಟಿಯಲ್ಲಿ ವಿಮೆನ್ ಆರ್ ನಾಟ್ ಸೀರಿಯಸ್ ವರ್ಕರ್ಸ್, ಅಂದರೆ ಅವ್ರು ಸೀರಿಯಸ್ ಆಗಿ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿ. ದೇ ಆರ್ ಜಸ್ಟ್ ಟೆಂಪ್ರರಿ ಎಂಪ್ಲಾಯೀಸ್ ಅಂತ ಹೇಳಿ ಅಂದ್ಕೊಳ್ತಾರೆ. ನೆಕ್ಸ್ಟ್ ಸೆಕ್ಷುಯಲ್ ಹೆರಾಸ್ಮೆಂಟ್, ಲೈಂಗಿಕ ಕಿರುಕುಳ ಅಂತ ಹೇಳಿ ಹೇಳ್ತೀವಿ. ಅಂದರೆ ಸೊ ವಿಮೆನ್ ಎಂಪ್ಲಾಯೀಸ್ ವಿಲ್ ಬಿ ಲುಕ್ ಡೌನ್ ಅಪಾನ್, their dresses will be criticized, they're always criticized, they're simply touched, dropped, so they dropped, etc. So these are the different forms of sexual harassment of women at the workplace. So they are exploited and harassed by their employers. ಲೈಂಗಿಕ ಕಿರುಕುಳ ಅಂತಂದ್ರೆ ಹೆಣ್ಮಕ್ಳು ತಾವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಸಾಮಾನ್ಯವಾಗಿ ಹೆಣ್ಣನ್ನ ಕೀಳು ದೃಷ್ಟಿಯಿಂದನೇ ನೋಡ್ತಾರೆ. ಅವ್ರು ಹಾಕೊಳ್ತಕ್ಕಂಥ ಡ್ರೆಸ್ನ ಕ್ರಿಟಿಸೈಸ್ ಮಾಡ್ತಾರೆ, ಅವ್ರನ್ನ ಬೇಕಂತಾನೆ ಮುಟ್ಟುತ್ತಾರೆ. ಫೈಲ್ ಕೊಡೋ ಸಂದರ್ಭ ನೆಪವನ್ನ ಮಾಡ್ಕೊಂಡು ಅವ್ರನ್ನ ಮುಟ್ಟೋದು, ಮಾತಾಡ್ಸೋದು, ನಿನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗೋದು, ಹೀಗೆ ಅನೇಕ ರೀತಿಯ ಲೈಂಗಿಕ ಕಿರುಕುಳಗಳನ್ನು ಅವರಿಗೆ ಕೊಡ್ತಾನೆ ಇರ್ತಾರೆ. ಅವರು ಶೋಷಣೆಗೆ ಒಳಗಾಗೋದು ಅವರ ತಮ್ಮ ಬಾಸ್ಗಳಿಂದಲೇ ಬಾಳ ಮಾಡಿ ಅಂತ ಹೇಳಿ ಹೇಳ್ಬೋದು. 1998ರಲ್ಲಿ ನ್ಯಾಷನಲ್ ವುಮೆನ್ ಕಮಿಷನ್, ರಾಷ್ಟ್ರೀಯ ಮಹಿಳಾ ಆಯೋಗ, ಇದು 1992ರಲ್ಲಿ ಸ್ಥಾಪನೆ ಆಗತ್ತೆ. ಇದು ಒಂದು ಸರ್ವೆಯನ್ನ ಮಾಡುತ್ತೆ, ಸಮೀಕ್ಷೆಯನ್ನ ಕೈಗೊಳ್ತಾರೆ. ಈ ಒಂದು ಕಮಿಷನ್ ಆಯೋಗ ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, UP ಮತ್ತು ಮಹಾರಾಷ್ಟ್ರ ಈ ರಾಜ್ಯಗಳನ್ನ ಇಟ್ಟುಕೊಂಡು ಒಂದು ಸಮೀಕ್ಷೆಯನ್ನ ಮಾಡಲಾಗ್ತದೆ. ಈ ಒಂದು ಅಧ್ಯಯನದ ಪ್ರಕಾರ 68% ಹೆಣ್ಮಕ್ಳು, ಅಂದ್ರೆ ಉದ್ಯೋಗ ಮಾಡ್ತಕ್ಕಂಥ ಹೆಣ್ಮಕ್ಳು, ಅವ್ರು ಹೇಳ್ತಾರೆ ಅವರು ಮಾನಸಿಕವಾಗಿ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಪುರುಷರಿಂದ. ಅಂದ್ರೆ ಇಲ್ಲಿ 68% ಹೆಣ್ಮಕ್ಳು ಪುರುಷರಿಂದಲೇ ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಇನ್ನ 26% ಮಹಿಳೆಯರು ಹೇಳ್ತಾರೆ ಅವರು ದೈಹಿಕವಾಗಿ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಇನ್ನ 33% ಹೆಣ್ಮಕ್ಳು ಹೇಳ್ತಾರೆ ಅವರು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ. ಹೀಗೆ ಹೆಣ್ಣು ಮಕ್ಕಳನ್ನ ಅನೇಕ ರೀತಿಯಲ್ಲಿ ಲೈಂಗಿಕ ಕಿರುಕುಳಗಳನ್ನ ಕೊಡೋದನ್ನ ಅವರು ಮಾಡ್ತಕ್ಕಂತಹ ಉದ್ಯೋಗದ ಸ್ಥಳದಲ್ಲಿಯೇ ಪುರುಷರು ಅವರನ್ನ ಲೈಂಗಿಕ ಉಪಟಳಕ್ಕೆ ಒಳಗೆ ಮಾಡುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಥ್ಯಾಂಕ್ ಯು.